ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ. ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾವಿರೋ ಯೂನಿವರ್ಸಿಟಿ ಒನ್ ಆಫ್ ದಿ ಟಾಪ್ ಯೂನಿವರ್ಸಿಟಿ ಇನ್ ಆಸ್ಟ್ರೇಲಿಯಾ, ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್. ಇಲ್ಲಿ ಓದಿರೋ ಒಬ್ಬರ ಬಗ್ಗೆ ಮಾತಾಡೋಣ. ಅವರೇ ಮೌಲ್ಯ ಬ್ರಹ್ಮಾನಂದ. ನಮಸ್ಕಾರ ಮೌಲ್ಯ. ನಮಸ್ತೆ. ಆರಾಮ್, ನೀವ್ ಹೇಗಿದ್ದೀರಾ? ನಾನು ಆರಾಮು. ಹೇಗಿದೆ ಆಸ್ಟ್ರೇಲಿಯಾ ಜೀವನ? ಆಸ್ಟ್ರೇಲಿಯಾ ಜೀವನ ಇವಾಗ ಚೆನ್ನಾಗಿದೆ. ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ. ಸೊ ನಾನು ಮಾಸ್ಟರ್ಸ್ ಮುಗಿಸಿ ಸೊ ಇವಾಗ ಲೈಫ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಏನು ಕೋರ್ಸ್ ಮಾಡಿದ್ದು? ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಏನಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್? ಸೊ ನಾನು ಬೇಸಿಕ್ಲಿ ಬ್ಯಾಚುಲರ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಓದಿದ್ದು. ಸೊ ಅದಾದಮೇಲೆ ನಾನು 2.5 years ನಾನು ಐ ಟಿಲಿ ವರ್ಕ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು ನನಗೆ ಐ ಟಿ ಇಷ್ಟ ಇಲ್ಲ ಅಂತ. ಸೊ ಐ ವಾಂಟೆಡ್ ಟು ಕಂಟಿನ್ಯೂ ಇನ್ ಎಲೆಕ್ಟ್ರಿಕಲ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್. ಸೊ ಆವಾಗ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಫಸ್ಟ್ ಇನಿಷಿಯಲಿ US ಮತ್ತು UK ನೋಡ್ತಾ ಇದ್ದೆ. ಆಸ್ಟ್ರೇಲಿಯಾ ಅಷ್ಟು ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಬಟ್ US ಅಲ್ಲಿ ಯಾವಾಗ ವೀಸಾ ಪ್ರಾಬ್ಲಮ್ಸ್, H1B ವೀಸಾ ಅದೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಸೊ ನಾನು ಅಂದ್ಕೊಂಡೆ ಬೇಡ ಅಲ್ಲಿ ಹೋಗೋದು ಅಂತ. ದೆನ್ UK ಮಾಸ್ಟರ್ಸ್ ಮಾಡಾದ್ಮೇಲೆ ವೀಸಾ ಸಿಗಲ್ಲ, ಲೈಕ್ ಇಲ್ಲಿ ಕೊಡೋ ಥರ 2-3 years ವೀಸಾ ಸಿಗಲ್ಲ. ನಾನು ಮಾಸ್ಟರ್ಸ್ ಮಾಡಿ ಏನೋ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಅಥವಾ ಲೈಕ್ ಮುಂದೆ ಫ್ಯೂಚರ್ ನೋಡೋಣ ಅಂತ ಅಂದ್ಕೊಂಡಾಗ ಸೊ ಅದು ಆಪರ್ಚುನಿಟಿ ಇರಲಿಲ್ಲ, ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಅದು ಬೇಡ ಅಂತ ಅಂದ್ಕೊಂಡೆ. ದೆನ್ ಸಡನ್ ಆಗಿ ನಾನು ಯೂನಿವರ್ಸಿಟಿ ರಿಸರ್ಚ್ ಮಾಡ್ತಾ ಇರುವಾಗ UQ ಅಂತ ನನಗೆ ಬೆಸ್ಟ್ ಯೂನಿವರ್ಸಿಟೀಸ್ನ ಅವರು ಗ್ರೂಪ್ ಮಾಡಿಬಿಟ್ಟು GO8 ಅಂತ ಮಾಡಿದ್ದಾರೆ. ಸೊ GO8 ಯೂನಿವರ್ಸಿಟಿಲಿ UQನೂ ಒಂದು. ಎಕ್ಸ್ಪೀರಿಯನ್ಸ್ ಪ್ರೂವ್ಡ್ ಯು ವಾಟ್ ಈಸ್ ಯೋರ್ ರೈಟ್ ಪಾತ್? ವಾಟ್ ಈಸ್ ಮೈ ಇಂಟ್ರೆಸ್ಟ್? ವಾಟ್ ಈಸ್ ಯೋರ್ ಇಂಟ್ರೆಸ್ಟ್? ಸೊ ವಾಟ್ ಈಸ್ ಮೈ ಇಂಟ್ರೆಸ್ಟ್ ಅಂತ ಗೊತ್ತಾಯ್ತು. ನಾನು ಲಾಂಗ್ ಟರ್ಮ್ ಅಲ್ಲಿ IT ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ. ಸೊ ಕೆಲಸ ಮಾಡಿದ್ಮೇಲೆ ಗೊತ್ತಾಯ್ತು. ಓಕೆ, ಫಸ್ಟ್ ಡೇ ಆಫ್ ಆಸ್ಟ್ರೇಲಿಯಾ ಹೆಂಗಿತ್ತು ಬಂದಾಗ? ನಾನು ಒಂದು ಹೋಟೆಲ್ ಬುಕ್ ಮಾಡಿದ್ದೆ. ನಾನು ಲ್ಯಾಂಡ್ ಆಗಿದ್ದು 11 o'clock ನೈಟಲ್ಲಿ. ಐ ಡಿಡ್ ಎವ್ರಿಥಿಂಗ್ ಆನ್ ಮೈ ಓನ್. ನಾನೇ ಬುಕ್ ಮಾಡಿದೆ ಹೋಟೆಲ್. ಬಂದಾದ್ಮೇಲೆ ನಾನು ಹೋಟೆಲ್ ಮುಂದೆ ಹೋದೆ. ನನಗೆ ಗೊತ್ತಿಲ್ಲ 5 o'clock ಆದಮೇಲೆ ನೀವು ಚೆಕ್ ಇನ್ ಮಾಡಬೇಕು ಹೋಟೆಲ್ಗೆ ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಇಂಡಿಯಾದಲ್ಲಿ ಯಾವತ್ತೂ ಹಂಗಿಲ್ಲ, ಆಗಲ್ಲ. ರಾತ್ರಿ 12 o'clock ಆಗಿತ್ತು. ಕ್ಲೋಸು. ಹೌದು. ಸೊ ಅದಾದ್ಮೇಲೆ ನಾನು ಹೋಟೆಲ್ ಹತ್ರ ಹೋಗಿದ್ದೀನಿ. ನನ್ನ ಹತ್ರ ಸಿಮ್ ಇಲ್ಲ ಯಾರಿಗೂ ಕಾಲ್ ಮಾಡೋಕ್ಕೆ, ಮತ್ತು ಇಂಟರ್ನೆಟ್ ಅದೆಲ್ಲ ಏನೂ ಇರಲಿಲ್ಲ. ಅಲ್ಲೇ ನಿಂತಿದ್ದೆ. ಯಾರೋ ಒಬ್ರು ಹೋಟೆಲಿಂದ ಹೊರಗಡೆ ಬಂದರು ನೈಟಲ್ಲಿ 12:30 ಏನಕ್ಕೆ ಒಬ್ಬಳೇ ನಿಂತಿದ್ಯಾ ಅಂತ ಕೇಳಿದ್ರು. ನಾನು ಹಿಂಗೆ ಅಂತ ಅಂದೆ. ಅವರು ಲೈಕ್ ಸೇರಿಸ್ಕೊಳ್ಳಲ್ಲ ಈ ಥರ, ಸೊ ನೀನು ಏನು ಮಾಡ್ತೀಯ ಅದು ಇದು ಅಂತೆಲ್ಲ ಕೇಳಿದ್ರು. ನಾನು ಅದು ಲಗೇಜ್ ಎಲ್ಲ ಎತ್ಕೊಂಡು ಆ ರೋಡಲ್ಲೆಲ್ಲ ಓಡಾಡಿದ್ದೀನಿ 2 o'clock 3 o'clock ತನಕ ಮಧ್ಯರಾತ್ರಿಲಿ. ಅದಾದಮೇಲೆ ಗೊತ್ತಾಯ್ತು ಯಾವುದು ಈ ಟೈಮಲ್ಲಿ ಹೋಟೆಲ್ ಸಿಗಲ್ಲ ಅಂತ. ಸೊ ಅಲ್ಲಿ KFC ಇದು ಐ ಥಿಂಕ್ ಮೆಕ್ಡೊನಾಲ್ಡ್ಸ್ ಇತ್ತು. ಸೊ ನಾನು ಇಡೀ ನೈಟ್ ಅಲ್ಲೇ ಕಳೆದೆ. ಫಸ್ಟ್ ಡೇ ಮೆಕ್ಡೊನಾಲ್ಡ್ಸ್ ವೈಫೈ ಯೂಸ್ ಮಾಡಿಕೊಂಡು ನಾನು ರಿಸರ್ಚ್ ಮಾಡಿದೆ ಎಲ್ಲಿ ಹೋಗೋದು, ಲೈಕ್ ಎಲ್ಲಾದರೂ ಹೋಟೆಲ್ ಇದೆ ಅದು ಇದು ಅಂತ. ಸೊ ದ ಫಸ್ಟ್ ಹೋಟೆಲ್ ಐ ಸಾ, ಅದನ್ನು ಬುಕ್ ಮಾಡಿದೆ, ಕ್ಯಾಬ್ ಬುಕ್ ಮಾಡ್ಕೊ. ನನಗೇನು ಆ ಥರ ಭಯ ಅಂತ ಏನು ಅನಿಸಿಲ್ಲ, ಬಟ್ ಇಟ್ ವಾಸ್ ಅ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್.